ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ವ್ಲಾಗ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ವ್ಲಾಗ್ 10 ಗಂಟೆ, ಶನಿವಾರ 10 ಗಂಟೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. 10 ಗಂಟೆಗೆ ಏನಕ್ಕಂದರೆ ಸೆಕೆಂಡ್ ಸ್ಯಾಟರ್ಡೆ ಅಂದ್ಬಿಟ್ಟು ಸ್ವಲ್ಪ ಹಸ್ಬೆಂಡ್ಗೆ ಟಿಫನ್ ಬಾಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ನಿದ್ದೆ ಮಾಡಿದ್ವಿ. ನಿದ್ದೆ ಮಾಡಾದ್ಮೇಲೆ ಮತ್ತೆ 10 ಗಂಟೆಗೆ ಎದ್ದು ಎಲ್ಲ ಕಸ ಎಲ್ಲ ಹೊಡೆಯೋದಾಯಿತು. ಇವಾಗ ಸ್ವಲ್ಪ ಗರಂ ವಾಟರ್ ಕುಡಿತಾ ಇದ್ದೀನಿ. ಅವರೆಲ್ಲ ಕುಡ್ದಿದ್ದಾರೆ. ಮಗಳು ಆಲ್ರೆಡಿ ಸ್ನಾನಕ್ಕೆ ಹೋಗ್ತಾ ಇದ್ದಾಳೆ. ಇವರು ಸ್ವಲ್ಪ ಲೇಟಾಗಿ ಎದ್ದಿದ್ದಾರೆ ಫ್ರೆಂಡ್ಸ್. ದಿನ ಸ್ವಲ್ಪ ಹೇಳೋದೇ ಇರುತ್ತಲ್ಲ, ಹಾಗಾಗಿ ಲೇಟಾಗಿ ಎದ್ದಿದ್ವಿ. ದಿನ 4 ಗಂಟೆಗೆ ಎದ್ದು ಸ್ವಲ್ಪ ಮಧ್ಯಾಹ್ನ ನಿದ್ದೆ ಮಾಡೋಂಗೆ ಆಯ್ತಿತ್ತು. ಆದರೆ ಇವತ್ತೇನಿಲ್ಲ, ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಇವತ್ತು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ಏನಕ್ಕಂದರೆ ಇಲ್ಲಿ ರೋಡ್ ಸೈಡ್ ಇದೆಲ್ಲ ಫ್ರೆಂಡ್ಸ್, ಅವಾಗವಾಗ ಇದೆಲ್ಲ ದೂರ ಪೂರ್ತಿ ಫ್ಯಾನ್ ಎಲ್ಲ ಖರಾಬಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಮನೆಯೆಲ್ಲ ಇವತ್ತು ಲೇಟಾಗಿ ಇವತ್ತು ಅದೇ ಕೆಲಸ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ. ಯುಗಾದಿ ಬರ್ತಾನೆ ಇದೆ. ಇವಾಗ ಅಲ್ಲಿವರೆಗೂ ಎಲ್ಲ ಕ್ಲೀನಿಂಗ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಲೇಟಾಗಿ ಎದ್ದು ಗರಂ ವಾಟರ್ ಕುಡಿತಾ ಇದ್ದೀನಿ ನೋಡಿ. ಇವಾಗ ಗರಂ ವಾಟರ್ ಕುಡಿದ್ರೆ ಸ್ವಲ್ಪ ಬೆಳಗ್ಗೆ ಗರಂ ವಾಟರ್ ಕುಡಿದ್ರೆ ಸ್ವಲ್ಪ ಹೆಲ್ತ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಹಾಗಾಗಿ ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಗರಂ ವಾಟರ್ ಕುಡಿತೀನಿ ನಾನು ಡೈಲಿ. ಮಕ್ಕಳು ಮತ್ತು ಹಸ್ಬೆಂಡು ಅವಾಗವಾಗ ಬಿಡ್ತಾರೆ, ಡೈಲಿ ಏನು ಕುಡಿಯಲ್ಲ ಅವರು, ನಾನೇ ಡೈಲಿ ಕುಡಿತೀನಿ. ಬನ್ನಿ ಇವಾಗ ಮುಂದೆ ಏನೇನಾಗುತ್ತೆ ದಿನಚರಿಯಲ್ಲಿ ಏನೇನೆಲ್ಲ ನಡೆಯುತ್ತೆ ನಮ್ಮ ಮನೆಯಲ್ಲಿ ಅಂತ ಶೇರ್ ಮಾಡ್ತೀನಿ. ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಇವಾಗ ಮನೆ ಕ್ಲೀನಿಂಗ್ ನಡೆಯುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಸ್ಟಾರ್ಟಿಂಗಿಂದನೇ ಸ್ವಲ್ಪ ಎಲ್ಲೆಲ್ಲಿ ಧೂಳು ಏನು ಕುಂತಿತ್ತು ಅದೆಲ್ಲ ಜಾಡಿಯಿಂದ ಹೊಡೆದ್ಬಿಟ್ಟು ಅದು ಫ್ಯಾನು ಪೂರ್ತಿ ರೋಡ್ ಸೈಡಲ್ಲ ಫ್ರೆಂಡ್ಸ್. ಇಲ್ಲಿ ಅದು ಒಂದು 10-15 ದಿವಸ ಕೂಡ ಆಗಲ್ಲ ಫ್ರೆಂಡ್ಸ್, ಅದು ಫುಲ್ ಗಲೀಜಾಗಿಬಿಡುತ್ತೆ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಬಟ್ಟೆಗೆ ಸ್ವಲ್ಪ ನಿರ್ಮಾದಲ್ಲಿ ಒಂದು ಸ್ವಲ್ಪ ಅದ್ಬಿಟ್ಟು ಈ ಥರ ಸ್ವಲ್ಪ ಹಿಂಡ್ಬಿಟ್ಟು ಈ ಥರ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ಇವಾಗ ಬೇಸಿಗೆ ಕಾಲ ಅಲ್ಲ ಫ್ರೆಂಡ್ಸು, ಬೇಸಿಗೆ ಕಾಲದಲ್ಲಿ ಫ್ಯಾನ್ಗೆ ಅವಾಗ ಸ್ವಲ್ಪ ಅದು ಏನು ರೌಂಡ್ ಗಡ್ಡೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ತಣ್ಣಗೆ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಆವಾಗಲೇ ಸ್ವಲ್ಪ ಫ್ಯಾನು ಫಾಸ್ಟಾಗಿ ತಿರುಗುತ್ತೆ. ಅದು ಒಂದು ಕಾರಣ ಫ್ಯಾನ್ ಸೂಟೋದಕ್ಕೆ. ಮತ್ತು ಇದು ಸ್ವಲ್ಪ ಗಲೀಜು ಕೂಡ ಆಗಿತ್ತು. ಮೊನ್ನೆನೇ ಸುಟ್ಟಿದ್ದೀನಿ ನಾನು, ಆಲ್ರೆಡಿ ನೀವು ನೋಡಿದ್ರೆ ಅನಿಸುತ್ತೆ. ಹಬ್ಬ ಏನಾದರೂ ಬಂದರೆ ಸಾಕು, ಗೋಧಿ ಹುಣ್ಣಿಮೆಗೆ ನಾನು ಆವಾಗಲೇ ಪೂರ್ತಿ ಎಲ್ಲ ಮನೆ ಕ್ಲೀನ್ ಮಾಡಿದ್ದು ನೀವು ನೋಡಿದ್ದೀರ. ಆ ಕಡೆ ಈ ಕಡೆ 1 ಮಂತ್ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಅಷ್ಟೇ 1 ಮಂತಲ್ಲೇ ಎಷ್ಟು ಧೂಳು ಕುಂತಿದೆ ಅಂದರೆ ಅಷ್ಟು ಧೂಳು ಕುಂತಿದೆ. ಮನೆ ರೋಡ್ ಸೈಡ್ ಇರಬಾರ್ದು ಫ್ರೆಂಡ್ಸ್. ರೋಡ್ ಸೈಡ್ ಇದ್ದವ್ರ ಮನೆ ಇದೇ ಪಾಡಿರುತ್ತೆ. ಪೂರ್ತಿ ಹಸಿ ಮಾಡಿಬಿಟ್ಟು 2 ಸರ್ತಿ ಸೂಟ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಪೂರ್ತಿ 2 ಸರ್ತಿ ಸೂಟ್ಬಿಟ್ಟಿದ್ದೀನಿ. ಅದು ಗಡ್ಡೆಗೆ ಒಂದು ಫುಲ್ ಗರಮ್ ಇರುತ್ತಲ್ಲ, ಎನಿ ಟೈಮ್ ಫ್ಯಾನ್ ಚಾಲ ಇರುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ಎನಿ ಟೈಮ್ ಸೂಡ್ತಾನೆ, ಒಂದು 15 ದಿವಸ ಕೂಡ ಬಿಡಬಾರ್ದು. ಅದಕ್ಕೆ ಆ ಗಡ್ಡೆಗೆ ಸೂಡ್ತಾನೆ ಇರಬೇಕು, ಆವಾಗಲೇ ಸ್ವಲ್ಪ ಫ್ಯಾನು ಫಾಸ್ಟಾಗಿ ತಿರುಗುತ್ತೆ. ಹಾಗಾಗಿ ಇವಾಗ ಕೂಲರ್ ಕೂಡ ತೆಗಿತೀನಿ ಫ್ರೆಂಡ್ಸ್. ಅಲ್ಲೇ ನಿಮ್ಮ ಎದುರುಗಡೆನೇ ಬಟ್ಟೆ ಈ ಥರ ಸೀರೆಯಿಂದ ಹೊಲಿಸ್ಬಿಟ್ಟು ಬಟ್ಟೆ ಕಟ್ಟಿದ್ದೀನಲ್ಲ, ಅಲ್ಲಿ ಹಿಂದ್ಗಡೆ ಇದೆ, ತೆಗಿತೀನಿ. ಇವತ್ತು ಫುಲ್ ಮನೆ ಕ್ಲೀನಿಂಗ್ ವೀಡಿಯೋನೇ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಇವಾಗ ಯುಗಾದಿ ಬಂದರೆ ಸ್ವಲ್ಪ ಹಬ್ಬದಲ್ಲಿ ಚೆನ್ನಾಗಿ ಕೂಡ ಅನಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ಅದು ಕೂಡ ಒಂದು ಕಾರಣ. ಮಕ್ಕಳು ಕೂಡ ಮನೆಯಲ್ಲೇ ಇದ್ರವಲ್ಲ, ಹಾಗಾಗಿ ಈಸಿ ಆಗುತ್ತೆ. ಟಿಫನ್ ಬಾಕ್ಸ್ ತೊಗೊಂಡು ಹೋಗೋದಿರಲ್ಲ, ಸ್ವಲ್ಪ ಫ್ರೀಡಮ್ ಅನ್ನೋದು ಇರುತ್ತಲ್ವ. ಹಾಗಾಗಿ ಆರಾಮಾಗಿ ಮಧ್ಯಾಹ್ನ ಎಷ್ಟು ಗಂಟೆಗೆ, ಒಂದು 2 ಗಂಟೆ ತನಕ ಆಗ್ಬೋದು ಫ್ರೆಂಡ್ಸ್ ನನ್ನ ಕೆಲಸ. 2 ಗಂಟೆ ಏನಿಲ್ಲ, ಜಾಸ್ತಿನೇ ಆಗ್ಬೋದು. ಏನಕ್ಕಂದರೆ ಮನೆ ಕ್ಲೀನಿಂಗ್ ಪೂರ್ತಿ ಜಾಸ್ತಿನೇ ಇರುತ್ತಲ್ಲ ಫ್ರೆಂಡ್ಸ್. ನೋಡ್ಲಿಕ್ಕೆ ಆ ಥರ ಕಾಣಿಸುತ್ತೆ, ಆದರೆ ತುಂಬ ಲೇಟಾಗುತ್ತೆ. ಮಾಡೋರು ಒಂದು 2 ಇರಬೇಕು ಫ್ರೆಂಡ್ಸ್, ಅಂದರೆ ಸ್ವಲ್ಪ ಬೇಗ ಆಗುತ್ತೆ. ಹಾಗಾಗಿ ನೋಡಿ 4-5 ದಿವಸ ಪೂಜೆನೇ ಮಾಡಿಲ್ಲ ಫ್ರೆಂಡ್ಸ್. ಎಲ್ಲ ಹೂವೆಲ್ಲ ಒಣಗೋಗಿಬಿಟ್ಟಿದ್ದೇವೆ, ಪೂಜೆ ಮಾಡೋಂಗೆ ಇರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಮಾಡಿಲ್ಲ. ಇವಾಗ ಫ್ಯಾನ್ ಅಂತೂ ಕ್ಲೀನ್ ಆಯಿತು. ಇವಾಗ ಹೇಗೆ ತಿರುಗುತ್ತೆ ನೋಡೋಣ ಬನ್ನಿ. ಇವಾಗ ನಾನು ಸೂಟಿದ್ದೀನಲ್ಲ, ಕ್ಲಿಯರಾಗಿ ಸೂಟಿದ್ದೀನಲ್ಲ, ಅದು ಮೊದಲು ಯಾವ ರೀತಿ ತಿರುಗ್ತಿತ್ತು ಮತ್ತು ಇವಾಗ ಯಾವ ರೀತಿ ತಿರುಗುತ್ತೆ ಅಂತ ಅಬ್ಸರ್ವ್ ಮಾಡಿ ನೋಡಿ ಫ್ರೆಂಡ್ಸ್. ಏನಕ್ಕಂದರೆ ಅದಕ್ಕೆ ನಾವು ಬಟ್ಟೆ ಮಾಡಿ ಈ ಥರ ಸೂಡ್ತೀವಲ್ಲ, ಅದರಲ್ಲಿ ಏನೋ ಚೇಂಜಸ್ ಅನಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ನಿಮಗೆ ಡಿಫ್ರೆಂಟ್ ತೋರಿಸ್ತೀನಿ ನೋಡಿ ನೀವೇ. ಇವಾಗ ಆಯಿತು ಸೂಟೋದು, ಇವಾಗ ಡಿಫ್ರೆಂಟ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣಿಸುತ್ತೆ ಸೂಟೋದು. ಇವಾಗ ಸೂಟಿದ್ದೀನಿ ಫ್ರೆಂಡ್ಸ್. ಇವಾಗ ತುಂಬ ಅಂದರೆ ತುಂಬ ಸ್ಲೋಲಿ ಕೂಡ ತಿರುಗ್ತಿತ್ತು ಫ್ರೆಂಡ್ಸ್ ಮೊದಲು.
ಇವಾಗ ಫುಲ್ಲು ಒಂದು 10 ದಿವಸ ಆದರೂ ಫುಲ್ ಫಾಸ್ಟ್ ತಿರುಗುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ನಿಮ್ಮ ಎದುರುಗಡೆನೆ ಯಾವ ರೀತಿ ತಿರುಗೋದು ಕೂಡ ಕಾಣಿಸಲ್ಲ, ಅಷ್ಟು ಸೂಪರಾಗಿ ತಿರುಗುತ್ತೆ. ಇವಾಗ ಆಫ್ ಇದೆ ಅಲ್ವಾ, ಇವಾಗ ಆನ್ ಆದಮೇಲೆ ನೀವೇ ನೋಡಿ. ಅದು ಗೆಡ್ಡೆಗೆ ಅವಾಗವಾಗ ಹಸಿ ಮಾಡಿದ್ರೆ ಸ್ವಲ್ಪ ಫಾಸ್ಟ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಮುಂದಿನ ಕೆಲಸ ಏನಂತ ಇವಾಗ ನೋಡೋಣ ಬನ್ನಿ. ಇವಾಗ ಮುಂದಿನ ಕೆಲಸ ಏನಂದರೆ ಹಾಸಿಗೆ ಎಲ್ಲ ಹೊರಗೆ ಹಾಕಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಒಗೆಯೋಕ್ಕೆ. ಎಷ್ಟು ಗಂಟೆ ಆಗುತ್ತೆ ಇವತ್ತು ಅಂತ ನೋಡಿ ಫ್ರೆಂಡ್ಸ್. ಸೂಪರಾಗಿ ತಿರುಗ್ತಾ ಇದೆ. ಇವರು ಹೋಮ್ವರ್ಕ್ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್. ಮನೇಲಿದ್ರೂ ಹೋಮ್ವರ್ಕ್ಗಳು ಇದ್ದೇ ಇರ್ತಾವೆ ಫ್ರೆಂಡ್ಸ್, ಹಾಗಾಗಿ ಹೋಮ್ವರ್ಕ್ ಮಾಡ್ಕೊತಾ ಇದ್ದಾರೆ. ಇವಾಗ ನನ್ನ ಕೆಲಸ ನಾನು ತೋರಿಸ್ತೀನಿ ಬನ್ನಿ. ಕೌಂದಿ ಏನು ಹಾಸಿಗೆ ಎಲ್ಲ ಏನು ಇಕ್ಕಿದ್ದೀನಲ್ಲ ಅದೆಲ್ಲ ಹೊರಗಡೆ ಹಾಕಿಬಿಟ್ಟಿದ್ದೀನಿ. ಇಷ್ಟೆಲ್ಲ ಒಗಿಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಮನೆ ಎಲ್ಲ ಗ್ಯಾಸ್ ಕಟ್ಟಿ ಮತ್ತು ಏನೇನು ದುಲ್ಪು ಏನೇನು ದೂಸ ಎಲ್ಲೆಲ್ಲ ಏನೇನು ಕುಂತಿದೆ ಅದೆಲ್ಲ ಕ್ಲೀನ್ ಮಾಡಿ ಇಷ್ಟು ಹಾಸಿಗೆ ಒಗೆದ್ರೆ ಆಯಿತು ಫ್ರೆಂಡ್ಸ್. ಇವಾಗ ಒಂದು ಐಡಿಯಾ ನೋಡಿ ಫ್ರೆಂಡ್ಸ್, ತೆಳಗಡೆಯಿಂದ ಏನಾದರೂ ತರೋದಿದ್ರೆ ಈ ಥರ ಕಟ್ಟಿದಾಳೆ ಮಗಳು ಬಕೆಟಿಗೆ. ಒಂಥರ ಐಡಿಯಾ ಚೆನ್ನಾಗಿದೆ. ಕೆಳಗಡೆ ಇವಾಗ ಏನಾದರೂ ಬೇಕಂದರೆ ಅದರಲ್ಲಿ ಇಟ್ಟು ಮೇಲೆ ಎಳ್ಕೊಬೋದು, ಆ ಥರ. ಓಕೆ ಫ್ರೆಂಡ್ಸ್, ಮುಂದಿನ ಕೆಲಸ ತುಂಬ ಲೇಟ್ ಆಗಿದೆ ಫ್ರೆಂಡ್ಸ್. ಮುಂದಿನ ಕೆಲಸ ನೋಡೋಣ ಬನ್ನಿ. ಈ ಪಕ್ಕದ ಮನೆ ಹುಡುಗ ನೋಡಿ ಫ್ರೆಂಡ್ಸ್, ಏನು ಅವಾಗವಾಗ ಇವನೇ ಸತಾಸೋದು ನನಗೆ. ಇವಾಗ ಆ ಪೈಂಪು ಹಚ್ಬಿಡ್ತೀನಿ ಇಲ್ಲಿ ಸಿಂಕಿಗೆ ಹಚ್ಬಿಟ್ಟು ಇವಾಗ ಏನು ಹಾಸಿಗೆ ಎಲ್ಲ ಒಗೆಯೋದು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಪಾತ್ರೆಗಳಿದ್ದಾವೆ ಫ್ರೆಂಡ್ಸ್, ತುಂಬ ಪಾತ್ರೆಗಳಿದ್ದಾವೆ. ಅವಿಷ್ಟು ಎಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ಗ್ಯಾಸ್ ಕಟ್ಟಿ ಎಲ್ಲ ತೊಳೆದಿದ್ದೀನಿ. ಅಡುಗೆ ಏನು ಮಾಡಿದ್ದೀನಿ ಅಂದರೆ ಅನ್ನ ಸಾಂಬಾರು ಇಷ್ಟೇ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಿನ್ನೆದು ಶೇಂಗಾ ಚಟ್ನಿ ಕುಟ್ಟಿದ್ದೆ, ಜಸ್ಟ್ ಗರಂ ಇವಾಗಲೇ ಮಾಡಿರೋದಿದೆ ನೋಡಿ ಫ್ರೆಂಡ್ಸ್. ರೈಸು ಇಷ್ಟು ಉಳಿದಿದೆ. ನಿನ್ನೆ ನೈಡೋದು ಕೂಡ ಜಾಸ್ತಿನೇ ಇದೆ ರೈಸು. ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ನಿನ್ನೆ ನೈಟ್ ಕೂಡ ಹಾಗೆ ಇದೆ, ಅದಕ್ಕೆ ಸ್ವಲ್ಪ ಪುಳಿಯೋಗರೆ ಥರ ಮಾಡಬೇಕು. ಹಾಗಾಗಿ ಇವತ್ತು ಬೆಳಗ್ಗೆ ಸ್ವಲ್ಪ ರೈಸು ಕಡಿಮೆ ಮಾಡಿದ್ದೀನಿ. ನಿನ್ನೆದು ಶೇಂಗಾ ಚಟ್ನಿ ಅಂತ ಹೇಳಿದ್ನಲ್ಲ, ಶೇಂಗಾ ಖಾರ ಅಂತ ಹೇಳಿದ್ನಲ್ಲ, ಅದು ಕೂಡ ಇದೆ. ಅದು ಇವತ್ತು ಕರೆಕ್ಟ್ ಆಗುತ್ತೆ. ಸಂಜೆ ನೋಡ್ತೀವಿ ಫ್ರೆಂಡ್ಸ್, ಸಂಜೆ ಏನು ಮಾಡಬೇಕು ಅಂತ ಅವಾಗಲೇ ಡಿಸೈಡ್ ಮಾಡೋಣ. ಇವಾಗ ಗ್ಯಾಸ್ ಕಟ್ಟಿ ಎಲ್ಲ ತೊಳೆದಿದ್ದೀನಿ, ತೊಳೆಯೋದಾಗಿದೆ. ಇವಾಗ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಒಗೆಯುವಾಗ ಸಿಗ್ತೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ಪಾತ್ರೆ ಎಲ್ಲ ತೊಳೆದು ಹಚ್ಕೊಂಡ್ಬಿಟ್ಟು ಇವಾಗ ಹಾಸಿಗೆ ಎಲ್ಲ ಆಲ್ರೆಡಿ ಒಂದು ಸರ್ತಿ ನಿರ್ಮಾದಲ್ಲಿ ಚೆನ್ನಾಗಿ ಎರಡು ಸರ್ತಿ ತುಳಿದು ಪಕ್ಕದಲ್ಲಿ ತೆಗೆದಿಟ್ಟು ಇವಾಗ ಎಲ್ಲ ಹಿಂಡಿ ಒಂದು ಚೇರ್ ಮೇಲೆ ಇಕ್ತಾಯಿದ್ದೀನಿ ಫ್ರೆಂಡ್ಸ್. ಎಷ್ಟು ಒನ್ ಮಂತ್ ಕರೆಕ್ಟು 1 ಮಂತ್ ಆಗುತ್ತೆ, ಕರೆಕ್ಟು ಒಗೆದ್ಬಿಡ್ತೀನಿ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ, 1 ಮಂತ್ಲಿಗೆ ಒಗಿಬೇಕೇ ಅನಿಸುತ್ತೆ. ಅದು ಇಲ್ಲಾಂದರೆ ಸಿಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ರೋಡ್ ಸೈಡ್ ಎಲ್ಲ ಜಾಸ್ತಿ ಅದು ಗಾಡಿ ಹೊಗೆಯಿಂದ ಸ್ವಲ್ಪ ಜಾಸ್ತಿನೇ ಎಲ್ಲನೇ ಮನೆ ಆಗಲಿ ಬಟ್ಟೆ ಆಗಲಿ ಸ್ವಲ್ಪ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್. ಹಾಗಾಗಿ ಆಲ್ರೆಡಿ 2 ಸರ್ತಿ ನಿರ್ಮಾದಲ್ಲಿ ತುಳಿದಿರೋ ಅಂಥ ಹಾಸಿಗೆಗಳು ಇವಾಗ ಎಲ್ಲ ಚೇರ್ ಮೇಲೆ ಹಿಂಡಿ ಇಡ್ತಾಯಿದ್ದೀನಿ. ಈ ಕಡೆ ಒಂದು ಸೈಡು ಪೈಂಪ್ ತೆಗೆದೇ ಇದೆ ಫ್ರೆಂಡ್ಸ್. ಪೈಂಪ್ ಆಲ್ರೆಡಿ ಆನೆ ಇದೆ, ನೀರು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ. ಹಾಗಾಗಿ ಅದು ಟಪ್ಪಲ್ಲಿ ಅವಾಗಲೇ ಈ ಥರ ಜಾಡಿಸ್ಬಿಟ್ಟು ಎಲ್ಲ ತೆಗೆದು ಇಡ್ತಾಯಿದ್ದೀನಿ. ಒಂಥರ ಕ್ಲೀನಿಂಗ್ ಆದರೆ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಹಬ್ಬದಲ್ಲಾಗಲಿ ಸ್ವಲ್ಪ ಏನಾದರೂ ಹಾಸಿಗೆಗಳೆಲ್ಲ ಒಗೆದ್ರೆ ಒಂದು ಸ್ವಲ್ಪ ಖುಷಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕ್ಲೀನ್ ಇರುತ್ತವಲ್ವ, ಹಾಗಾಗಿ ಚೆನ್ನಾಗಿ ಅನಿಸುತ್ತೆ. ಇವಾಗ ಯುಗಾದಿ ಬಂತಲ್ಲ ಫ್ರೆಂಡ್ಸ್, ಯುಗಾದಿ ನೋಡಿ ಇವಾಗ ಎಷ್ಟು ಜಾಸ್ತಿ ದಿನ ಕೂಡ ಇಲ್ಲ, ಕಡಿಮೆನೇ ದಿನ ಇದೆ. ಇವಾಗ ಅದು ಕೂಡ ಯುಗಾದಿ ಕೂಡ ಆಗುತ್ತೆ. ಫುಲ್ಲು ರಾಡಿತ್ತು ಫ್ರೆಂಡ್ಸ್, ಗಲೀಜಾಗಿಬಿಟ್ಟಿದ್ದೀವಿ ಅವೆಲ್ಲ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್. ಇವಾಗ ನೈಟ್ ವಿಡಿಯೋ ಮಾಡೋದಾಗುತ್ತೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಫುಲ್ಲು ಟಯರ್ಡ್ ಆಗಿರ್ತೀನಿ, ಆದರೆ ಖಂಡಿತ ಮಾಡ್ತೀನಿ. ಆಗಲಿಲ್ಲ ಅಂದರೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಹೊಸದಾಗಿ ನೋಡೋರು ಪ್ಲೀಸ್ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡಬೇಡಿ, ಓಕೆನಾ ಫ್ರೆಂಡ್ಸ್.
ಮತ್ತು ಇನ್ನೊಂದು ವೀಡಿಯೋ ಮೂಲಕ ಸಿಗ್ತೀನಿ. ಅಕಸ್ಮಾತ್ ಸಂಜೆ ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡಿ, ಫುಲ್ ಟಯರ್ಡ್ ಆಗಿರ್ತೀನಿ ಫ್ರೆಂಡ್ಸ್. ಹಾಗಾಗಿ ಲೇಟಾಗಿ ನೋಡ್ತೀನಿ. ಇವತ್ತು ಲೇಟ್ ಆದರೆ ಲೈವಿಗೆ ಬರೋದು ಕಷ್ಟನೇ ಆಗುತ್ತೆ ಫ್ರೆಂಡ್ಸ್. ನಾನು 5 ಗಂಟೆ ಲೈವ್ ಬರುತ್ತೀನಲ್ಲ, ಆಗ ಅದು ಕೂಡ ಕಷ್ಟ ಆಗುತ್ತೆ. ಏನಕ್ಕಂದರೆ ಆಲ್ರೆಡಿ ಲೇಟಾಗಿ ಫುಲ್ ಟಯರ್ಡ್. ಅಂದರೆ ಎಲ್ಲ ಕೆಲಸ ಪಾತ್ರೆ ತೊಳೆಯೋದಾಗಲಿ ಯಾವ್ಯಾವ ಕಿಚನ್ ಐಟಮ್ ಯಾವ್ಯಾವ ಇರ್ತಾವಲ್ಲ ಅದೆಲ್ಲ ತೊಳೆದಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಟಯರ್ಡ್ ಆಗಿರ್ತೀನಿ. ನೋಡ್ತೀನಿ ಬರ್ತೀನಿ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಸಂಜೆ ಆದರೆ ಖಂಡಿತ ವಿಡಿಯೋ ಮಾಡ್ತೀನಿ, ಏನು ಅಡುಗೆ ಮಾಡೋದು ಅದು ರೆಸಿಪಿ ಹಾಕ್ತೀನಿ. ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ ವಿಡಿಯೋದಲ್ಲಿ, ಮನೆ ಕ್ಲೀನಿಂಗ್ ಆಗಲಿ ಎಲ್ಲ ಆಗಲಿ ಯಾವ ರೀತಿ ಅನ್ನಿಸ್ತದೆ ನಾನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಡೈಲಿ ವ್ಲಾಗ್ ಹಾಕಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಸಪೋರ್ಟ್ ಮಾಡಿ. ಈ ಥರ ಹೊರಗಡೆ ಒಗೆದ್ರೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ವೇಸ್ಟ್ ಆದ್ರೂ ಏನೂ ಅನಿಸಲ್ಲ ಫ್ರೆಂಡ್ಸ್, ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ನೀರು ಚೆಲ್ಲೋದು ಸ್ವಲ್ಪ ಖುಲ್ಲಾ ಇತ್ತು ಪ್ಲೇಸು ಸ್ವಲ್ಪ ಈ ಥರ ಖುಲ್ಲಾ ಇತ್ತು ಅಂದ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಒಗೆದ್ರೂ ಸ್ವಲ್ಪ ನೀರು ಚೆಲ್ಲಿದ್ರೂ ಚೆನ್ನಾಗಿ ಅನಿಸುತ್ತೆ. ಇವಾಗ ಇನ್ನೊಂದು 4-5 ಉಳ್ಕೊಂಡು ಬಿಟ್ಟಿದ್ದಾವೆ ಫ್ರೆಂಡ್ಸ್. ಇನ್ನೊಂದು 4-5 ಅವಿಷ್ಟು ಹಿಂಡಿಬಿಟ್ರೆ ನಮ್ಮದು ಮನೆ ಕ್ಲೀನಿಂಗ್ ಮುಗ್ದೋಗುತ್ತೆ. ಇವಾಗ ಇನ್ನು ಬಾಕಿ ಏನು ಕೆಲಸ ಇರುತ್ತಂದರೆ ಮನೆಯೆಲ್ಲ ಒರೆಸ್ಕೊಂಡು ಹೊರಗಡೆಯಿಂದ ತೊಳೆದು ಸ್ನಾನ ಮಾಡಿ ಅಡುಗೆ ಮಾಡೋ ಕೆಲಸ ಇರುತ್ತೆ. ಆದರೆ ಖಂಡಿತ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಲೇಟ್ ಆಗ್ತಾಯಿದೆ, ಹಾಗಾಗಿ ನಾಳೆ ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ. ಓಕೆನಾ ಫ್ರೆಂಡ್ಸ್? ಬಾಯ್ ಎಲ್ಲರಿಗೂ. ತುಂಬ ಟಯರ್ಡ್ ಆಗಿದೆ ಫ್ರೆಂಡ್ಸ್, ಹಾಗಾಗಿ ನಾಳೆ ಸಿಗ್ತೀನಿ ಎಲ್ಲರಿಗೂ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.